ಬಡದ್ರಿ ಏನ್ ತಗೊಂಡ್ ಬಿಡ್ತಾರ? ಕುರ್ಜಿರಿ ಕುರಿ ಮೂವರು ಗಂಡ ಮಕ್ಕಳು, ಮೂವರು ಗಂಡು ಮಕ್ಕಳು. 2,00,000 ರೂಪಾಯಿ ಕೊಟ್ಟಿನಿ. ಹ್ಮ್ ಒಂದು ಗಾಡಿ ಕೊಡಿಸಿನಿ. ಒಂದು ತುಗಾಗಿ ಬದುಕಿ ಇವತ್ತು ನೋಡು ತಾಯಿಯನ್ನ ಒಡೆದು ಬಡದು ಒಂದು ತಾಯಿಯ ಒಂದು ಆಸ್ತಿ ಎಷ್ಟು ದೇವರಿಗೆ ಅರಿಕೆ ಹೊತ್ಕೊಂಡಿರ್ಬೋದು. ನನಗೆ ಒಳ್ಳೆ ಮಕ್ಕಳು ಕೊಡು, ನನಗೆ ಮಕ್ಕಳಾಗ್ಲಿ ಅಂತೇಳಿ 9 ತಿಂಗಳು ಹೊತ್ತು ಹಡಿದು ಇವತ್ತು ದಿನ ಬೀದಿಯಲ್ಲಿ ಬಿದ್ದಿರ್ತಾಳೆ. ಜೊತೆಗೆ ಗಂಡ ಇಲ್ಲ. ತಾಯಿಯನ್ನು ಹೊರಗಡೆ ಹಾಕುವುದರ ಮೂಲಕ ನಿಮ್ಗೇನು ಸಿಗಲ್ಲ. ಕಾಣದ ದೇವರಿಗೆ ಕೈ ಮುಗಿಯೋದಕ್ಕಿಂತ ಎತ್ತಿರುವ ತಾಯಿಗೆ ಒಂದು ತುತ್ತು ಅನ್ನ ಹಾಕಿ ನಿಜಕ್ಕೂ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪಸ್ವಾಮಿ ಅಂತ ಹೇಳ್ತಿದ್ದೀನ. ಕಾಲ ಎಷ್ಟು ಕೆಟ್ಟೋಗಿದೆ ಅಂತಂತಂದ್ರೆ ಹೇಳಕ್ ಬರ್ತಾ ಇಲ್ಲ. ಇವತ್ತು ಉದಾಹರಣೆಗಾಗಿ ನಮ್ಮ ಒಂದು ತಾಯಿ ಒಂದು ಮನೆಯಲ್ಲಿ ಜಗಳ ಮಾಡಿಕೊಂಡು ಸ್ವಂತ ಮಗನೇ ಒಡೆದು ಬಡಿದು ಈ ತಾಯಿನ ಹೊರಗಡೆ ಹಾಕಿರುವಂಥ ವಿಷಯ. ಸುಮಾರು 4 ರಿಂದ 5 ದಿನ ತನ್ನ ಬಸ್ ಸ್ಟ್ಯಾಂಡಲ್ಲಿ ಜೀವನ ಕಳೆದಿರುವಂಥ ನಮ್ಮ ತಾಯಿ ಎಲ್ಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ಯಾವ ಊರು ನಿಮ್ಮದು? ಮಾನ್ವಿ ತಾಲೂಕು ಮುಷ್ಟೂರು. ಇವತ್ತು ರಾತ್ರಿ 9-10 ಗಂಟೆ ಸುಮಾರು ಬಸ್ ಸ್ಟ್ಯಾಂಡ್ ಅಂತ ಒಬ್ಬರು ವ್ಯಕ್ತಿ ಕರ್ಕೊಂಡ್ಬರ್ತಾರೆ ಇವ್ರನ್ನ. ಇವರು 10 ಗಂಟೆ ಆಗುವಂಥ ಬಸ್ ಸ್ಟ್ಯಾಂಡಲ್ಲಿ ಕೂಡ ಇವ್ರಿಗೆ ನಡೆಯಕ್ಕೆ ಬರಲಾರ್ದಕ್ಕೆ ಸಲುವಾಗಿ ಒಂದು ಸ್ಟ್ಯಾಂಡನ್ನು ಕೊಡಿಸಿರ್ತಾರೆ ಈ ತಾಯಿಗೆ. ಇಲ್ಲಮ್ಮ, ಇಲ್ಲಿ ಎಲ್ಲಿ ಮಲ್ಕೊಂಡ್ರೆ ನಿಮಗೆ ಜಾಗ ಸಿಗಲ್ಲ, ಇಲ್ಲಿ ಒಂದು ಸಿಂಧನೂರಲ್ಲಿ ಪುನೀತಾಶ್ರಮ ಇದೆ ಅಂತೇಳಿ ಈ ತಾಯಿನ ಸುಮಾರು 10 ಗಂಟೆ ಸುಮಾರು ಈ ತಾಯಿನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈ ತಾಯಿನ ವಿಚಾರಣೆ ಮಾಡಿಕೊಂಡಾಗ ಮಗ ಇದ್ದಾರಂತೆ. ಈ ಅಮ್ಮ ಹೋಟ್ಲ ಮಾಡ್ಕೊಂಡಿದ್ದೆ ಅಮ್ಮ ನೀನು? ಹೋಟ್ಲ ಮಾಡ್ಕೊಂಡು ಏನೋ ಮಾಡಿ ಎಲ್ಲ ಕೊಟ್ಟಿನಿ. ಇಲ್ಲಿ ಏನಾಯ್ತು? ಇಲ್ಲಿ ಏನ್ ತಗೊಂಡ್ ಬಿಡ್ದಾರ? ಕುರ್ಜಿ ತಗೊಂಡ್ ಬಿಡ್ದಾರ. ಎಷ್ಟು ಮಂದಿ ಮಕ್ಕಳು? 3 ಗಂಡು ಮಕ್ಕಳು. 3 ನೋಡ್ಕೊಳ ಅವ್ರು ಏನ್ ತಂಟದಾಗ ಇಲ್ರಿ, ದೊಡ್ಡ ತಂದೆ. ಅವ್ರಿಬ್ರು ಏನೋ ಬರ್ರಿ ಅಂತ ಕೈತಾರ. ಮತ್ತೆ ಅವ್ರ ಹತ್ರ ಇರ್ಬೇಕು ನೀನು. ಎಲ್ಲ ಒಟ್ಟು ನಿನ್ ಕೊಟ್ಟಿನಿ. ಬರೀ ಕೈಲಿ ಆತಂತ ಹೋದ್ರೆ ಅತ್ ನೆಡ್ಸ್ಕೊಂಡತ್ತವ. ಎಷ್ಟು ಆಸ್ತಿ ಇತ್ತ? ಆಸ್ತಿ ಎರಡು ಕುರಿಗೆ ಐತ್ರಿ. 2 ಕುರಿಗೆ ಐತೆ. ನಾನು ಆಸ್ತಿ ಮಾಡಿ ಅವ್ರಿಗೆ ಕೊಟ್ಟಿನಿ ನೋಡಿ. ಮಾರಿಬಿಟ್ಟಿಯಾ ಆಸ್ತಿ? ಆಸ್ತಿ ಹೆಂಗೈತೆ? ಯಾರ ಹೆಸರು ಐತೆ? ನನ್ನ ಹೆಸರು ಇತ್ತು, ಅವ್ರಿಗೆ ಆತನ ಹೆಸರು ಮಾಡಿ ದೊಡ್ಡ ಹೆಸರು. ಅದಕ್ಕೆ ಇಂತ ಪರಿಚಿ 2 ತೊಲೆ ಬಂಗಾರ ಕೊಟ್ಟಿನಿ. 2,00,000 ರೂಪಾಯಿ ಕೊಟ್ಟಿನಿ. ಒಂದು ಗಾಡಿ ಕೊಡಿಸಿನಿ. ಒಂದು ಬಂಡಿ ಕೊಡಿಸಿನಿ. ಹೆಸರೇನ ಹೆಸರು? ಪುಣ್ಯಾತ್ಮ ಹೆಸರು ನಿಂಗಪ್ಪ. ಸ್ನೇಹಿತರೆ, ಆಸ್ತಿಗಾಗಿ ಬದುಕಬೇಡಿ, ಮನುಷ್ಯತ್ವಕ್ಕಾಗಿ ಬದುಕಿ. ಇವತ್ತು ನೋಡು ತಾಯಿಯನ್ನು ಒಡೆದು ಬಡದು ಒಂದು ತಾಯಿಯ ಒಂದು ಆಸ್ತಿಯನ್ನು ಇಸ್ಕೊಂಡು 2 ಮಕ್ಕಳಿಗೂ ದಕ್ಕಲ ಒಂದು ಬಸ್ ಸ್ಟ್ಯಾಂಡಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾಳೆ. ನಿಜಕ್ಕೂ ನನಗೆ ದುಃಖ ಅನಿಸುತ್ತೆ. ದಯವಿಟ್ಟು ಇಂಥ ತಂದೆ ತಾಯಿಗಳನ್ನ ಈ ಸುಮಾರು ದೇವರಿಗೆ ಹೋಗ್ತೀರಿ, 106 ದೇವರಿಗೆ ಅರಿಕೆ ಹೊತ್ಕೊಂತೀರಿ. ಈ ತಾಯಿ ಜನ್ಮ ಕೊಡೋ ಮುಂಚೆ ಎಷ್ಟು ದೇವರಿಗೆ ಅರಿಕೆ ಹೊತ್ಕೊಂಡಿರ್ಬೋದು. ನನಗೆ ಒಳ್ಳೆ ಮಕ್ಕಳು ಕೊಡು, ನನಗೆ ಮಕ್ಕಳಾಗ್ಲಿ ಅಂತೇಳಿ 9 ತಿಂಗಳು ಹೊತ್ತು ಹಡಿದು ಇವತ್ತು ದಿನ ಬೀದಿಯಲ್ಲಿ ಬಿದ್ದಿರ್ತಾಳೆ. ಜೊತೆಗೆ ಗಂಡ ಇಲ್ಲ. ತಾಯಿಯನ್ನು ಹೊರಗಡೆ ಹಾಕುವುದರ ಮೂಲಕ ನಿಮ್ಗೇನು ಸಿಗಲ್ಲ. ಕಾಣದ ದೇವರಿಗೆ ಕೈ ಮುಗಿಯೋದಕ್ಕಿಂತ ಎತ್ತಿರುವ ತಾಯಿಗೆ ಒಂದು ತುತ್ತು ಅನ್ನ ಹಾಕಿ ನಿಜಕ್ಕೂ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬಿಡೋ ಅಜ್ಜಿ ಅಳಬೇಡ, ನಾನದೀನಿ, ನಿನಗೆ 4ನೇ ಮಗ ನಾನದೀನಿ ಏನಮ್ಮ. ನಿನಗೆ ಯಾರಿಲ್ಲ ಅಂತ ತಿಳ್ಕೊಬೇಡ. ನನಗೆ ಆಸ್ತಿ ಅಂತಸ್ತು ಏನು ಬೇಕಾಗಿಲ್ಲ. ನನಗೆ ಮಕ್ಕಳೇ ಇಲ್ಲ ನೋಡ್ರಿ, ನೀನೇ ಮಗ. ಇವರಿಬ್ರು ಗಂಡ ಹೇಳ್ತೀವಿ ನೋಡುತ್ತಾರೆ. ಇಷ್ಟು 9 ತಿಂಗಳಲ್ಲಿ ಎಷ್ಟು ಸಂಕಟ ಎತ್ತುಕೊಂಡಾಳಂದ್ರೆ ನಿಜವಾದ ಅನಾಥೆ ಅಂತಂತಂದ್ರೆ ಈ 9 ತಿಂಗಳಲ್ಲಿ ಹಡಿಯುವ ನೋವುಕ್ಕಿಂತ ಇವತ್ತು ಬೀದಿಗೆ ಬಿಟ್ರಲ್ಲ ಈ ನೋವೇನೆ ತಾಯಿಗೆ ಜಾಸ್ತಿ ಆಗಿರೋದು. ಹಡಿಯುವ ಮುನ್ನ ಖುಷಿಯಿಂದ 3 ಜನ ಮಕ್ಕಳಿಗೆ ಜನ್ಮ ಕೊಟ್ಟಾಳ. ಇವತ್ತು ಆ 3 ಜನ ಮಕ್ಕಳಿಂದ ಇಷ್ಟು ನೋವನ್ನು ತಗೊತಾ ಇದ್ದಾಳೆ. ನಿಜಕ್ಕೂ ನನಗೆ ನೋವಾಗ್ತಾ ಇದೆ. ಅವ್ರ ಮಕ್ಕಳಿಗೆ ನೋವಾಗ್ತಾ ಬಿಡ್ತೋ ಗೊತ್ತಿಲ್ಲ. ಚೇರ್ ತಗೊಂಡು ಹೊಡೆದು ಬಡದು ಇಂಥ ತಾಯಿನ ಹೊರಗಡೆ ಆಗ್ತಾರೆ ಅಂದ್ರೆ ನಿಜಕ್ಕೂ ಮನುಷ್ಯರ ಹತ್ರ ಅಥವಾ ಏನೋ ಅನ್ಕೊಂತೀರ? ಅವ್ರ ಜನ್ಮಕ್ಕ ನಾಚಿಕೆ ಬರ್ಬೇಕು, ಹೌದಿಲ್ಲವ? ನಾಚಿಗೆ ಬಿಸಾಕಿ ಬಿಟ್ಟಾರ ಅವ್ರು. ನಾಚಿಗೆಲ್ಲ ಬಿಸಾಕಿ ಬಿಟ್ಟಾರ. ನೀನು ಸೊಸೆ ಚೆನ್ನಾಗಿ ನೋಡ್ಕೊಂತಾಳ? ಮಾಡಿ ಬಿಡು. ಈ ಊರಾಗ ನ್ಯಾಯ ಇಲ್ಲ, ಈ ಊರಾಗ ಎಡೆ ಕೊಡಕ್ ಹಚ್ಚಾರ. ನಿನಗೆ ಏನ್ ಮನಸ್ಸು ಬರ್ತದ ಅದು ಮಾಡ ಅಂದ. ಕೇಸ್ ಮಾಡ್ಬೇಕಂದ್ರೆ